ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಒಂದು ಬಾಳೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ನಾನು ಕಳೆದ ಬಾರಿ ಕೂಡ ಈ ಬಾಳೆಕಾಯಿ ಫ್ರೈನ ತೋರಿಸಿದ್ದೆ. ಆದರೆ ಇವತ್ತು ಮಾಡ್ತಾ ಇರೋವಂಥ ಈ ಬಾಳೆಕಾಯಿ ಫ್ರೈ ತುಂಬ ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಕೂಡ ತುಂಬಾ ರುಚಿಯಾಗಿದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಮೊದಲು ಒಂದು ಮಸಾಲೆನ ರೆಡಿ ಮಾಡ್ಕೊಂಡ್ರೋಣ. ಹಸಿಮೆಣಸಿನ್ಕಾಯಿ 4ರಿಂದ 5 ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ ಒಂದು 10 ಎಸ್ಳು, 1/4 ಟೀ ಸ್ಪೂನು ಅರಿಶಿನ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ರುಬ್ಕೊಳ್ತೀನಿ. ಒಂದು ಪೇಸ್ಟ್ ಹದದಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಇವೆರಡು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, ಜೊತೆಯಲ್ಲೇ ಒಂದು ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನಿಮಗೆ ಏನಾದರೂ ಎಣ್ಣೆ ಕಮ್ಮಿ ಹಾಕಿ ಈ ಒಗ್ಗರಣೆ ಮಾಡ್ಕೋಬೇಕು ಅಂತ ಅನ್ನೋರು ಬಾಳೆಕಾಯಿನ ಒಂದು ಸ್ಟೀಮಲ್ಲಿ ಬೇಯಿಸ್ಕೊಂಡು ನಂತರ ಈ ಥರ ಒಗ್ಗರಣೆ ಹಾಕೋಬೋದು. ಆವಾಗ ಬರೀ ನೀವು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಈ ಒಂದು ಪಲ್ಯನ ಮಾಡ್ಕೋಬೋದು. ಕಳೆದ ವಿಡಿಯೋಗಳಲ್ಲಿ ನಾನು ಅದು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೀಮೆ ಬದನೆಕಾಯಿ ಉಪಯೋಗಿಸ್ಕೊಂಡು. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ. ಹಾಗೆ 3 ಬಾಳೆಕಾಯಿ ತೊಗೊಂಡಿದ್ದೀನಿ. 3 ಬಾಳೆಕಾಯಿನೂ ಸಿಪ್ಪೆ ಎಲ್ಲ ತೆಗೆದು ಗಾಲಿ ಆಕಾರದಲ್ಲಿ ಕಟ್ ಮಾಡಿಕೊಂಡು ನೀರೊಳಗೆ ಹಾಕೊಂಡಿದ್ದೀನಿ. ಇಲ್ಲಾಂದರೆ ಬಾಳೆಕಾಯಿ ಎಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ. ನೀವು ಬೇಕಾದರೆ ಕ್ಯೂಬ್ಸ್ಗಳ ಥರನೂ ಕಟ್ ಮಾಡ್ಕೋಬೋದು. ಆದರೆ ತಿನ್ನೋದಕ್ಕೆ ಈ ಥರ ಕಟ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಈ ಬಾಳೆಕಾಯಿನ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಇವಾಗಲೇ ಉಪ್ಪು ಕೂಡ ಹಾಕೊಂಡ್ಬಿಡ್ತೀನಿ. ಈ ಬಾಳೆಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಉಪ್ಪು ಹಾಕೋದ್ರಿಂದ ಬಾಳೆಕಾಯಿ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ. ಹೈ ಫ್ಲೇಮಲ್ಲೇ 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬಾಳೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. 1 ನಿಮಿಷ ಹೈ ಫ್ಲೇಮಲ್ಲೇ ಬಾಳೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಾಳೆಕಾಯಿ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಬಾಳೆಕಾಯಿ ಮುಕ್ಕಾಲು ಭಾಗ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯ ಮಧ್ಯ ಒಂದು 2-3 ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಬಾಳೆಕಾಯಿನ. ಆವಾಗ ಎಲ್ಲ ಕಡೆ ಈವನ್ ಆಗಿ ಬೇಯುತ್ತೆ. ಸ್ಪೂನು ಅಥವಾ ಒಂದು ಚಾಕು ಸಹಾಯದಿಂದ ಹಿಂಗೆ ಬಾಳೆಕಾಯಿನ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಇವಾಗ ರುಬ್ಬಿರೋ ಮಿಶ್ರಣ ಹಾಕೊಳ್ತೀನಿ. ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಂಡು ಈ ಬಾಳೆಕಾಯಿಗೆ ಈವನ್ ಆಗಿ ಎಲ್ಲ ಕೋಟ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ಬರೀ ಒಂದು ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಆಗಲ್ಲ ಅಂತ ಅಂದರೆ ಒಂದು ಸ್ಪೂನು ಅಥವಾ ಇನ್ನೊಂದು ಸ್ಪ್ಯಾಚುಲಾ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಸ್ಪ್ಯಾಚುಲಾದಲ್ಲಿ ಎಲ್ಲ ಕಡೆ ಕೋಟ್ ಆಗುತ್ತೆ. ಒಂಚೂರು ಟೇಸ್ಟ್ ಮಾಡಿ ನೋಡಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಯಾಕೆಂದರೆ ಬಾಳೆಕಾಯಿಗೆ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಒಂಚೂರು ಕಮ್ಮಿ ಅನ್ನಿಸ್ತು. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗಬೇಕು ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಳ್ಳೋಣ. ಜೊತೆಗೆ ಉಪ್ಪು ಖಾರ ಎಲ್ಲ ಆ ಒಂದು ಬಾಳೆಕಾಯಿಗೆ ಹಿಡಿಯುತ್ತೆ. 3 ನಿಮಿಷ ಲೋ ಫ್ಲೇಮಲ್ಲೇ ಲಿಡ್ ಕ್ಲೋಸ್ ಮಾಡಿಕೊಂಡು ಈ ಬಾಳೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಎಲ್ಲ ಹೋಗಿದೆ. ಮಧ್ಯ ಮಧ್ಯ 1-2 ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ. ಇಲ್ಲಾಂದರೆ ತಳ ಹತ್ತದಂಗೆ ಆಗ್ಬಿಡುತ್ತೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಾಳೆಕಾಯಿ ಫ್ರೈ ರೆಡಿ ಇದೆ ನೋಡಿ. ಬಿಸಿ ಬಿಸಿ ಬಾಳೆಕಾಯಿ ಫ್ರೈ ರೆಡಿ ಇದೆ ನೋಡಿ. ನೀವು ಯಾವಾಗಲಾದ್ರೂ ಸಿಂಪಲ್ ಆಗಿ ಬರೀ ರಸಮ್ಮು ಅಥವಾ ತಿಳಿಸಾರು ಮಾಡಿರ್ತೀರಲ್ಲ, ಆ ಟೈಮಲ್ಲಿ ಈ ಬಾಳೆಕಾಯಿ ಫ್ರೈನ ಮಾಡಿ ಬಡಿಸಿದ್ರಂತೂ ಎಲ್ಲ ಖುಷಿ ಪಡ್ತಾರೆ. ಊಟದ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತೆ ಆಗ್ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.